ಬಿಸಿಲಿನ ಬೇಗೆಗೆ ನಾಯಿ ಮಾಂಸದ ಸೂಪ್. ಉತ್ತರ ಕೊರಿಯಾದಲ್ಲಿ ವಿಚಿತ್ರ ಸರ್ಕಾರಿ ಸಲಹೆ. ಬಿಸಿಲಿನ ತಾಪಮಾನ 40 ಡಿಗ್ರಿ ದಾಟಿದರೆ ಸಾಕು, ಜನರು ತಂಪು ಪಾನೀಯ, ಹಣ್ಣು, ಜ್ಯೂಸ್ಗಳ ಮೊರೆ ಹೋಗುತ್ತಾರೆ. ಆದರೆ ಉತ್ತರ ಕೊರಿಯಾದಲ್ಲಿ ಮಾತ್ರ ಬಿಸಿಲಿನ ಬೇಗೆಯನ್ನ ಎದುರಿಸಲು ನಾಯಿ ಮಾಂಸದ ಸೂಪ್. ಹೌದು, ಉತ್ತರ ಕೊರಿಯಾದಲ್ಲಿ ಪ್ರಕಟವಾದ ಆರೋಗ್ಯ ಸಲಹೆಯಲ್ಲಿ ತೀವ್ರ ಬೇಸಿಗೆಯ ಸಂದರ್ಭದಲ್ಲಿ ದೇಹಕ್ಕೆ ಶಕ್ತಿ ನೀಡುವ ಸಾಂಪ್ರದಾಯಿಕ ಆಹಾರಗಳ ಪಟ್ಟಿಯಲ್ಲಿ ಡಂಗೋಗಿ ಗುಕ್ ಅಂದರೆ ನಾಯಿ ಮಾಂಸದ ಸೂಪ್ಗೂ ವಿಶೇಷ ಪ್ರಾಮುಖ್ಯತೆ ನೀಡಲಾಗಿದೆ. ಕೊರಿಯನ್ ಸಂಪ್ರದಾಯದಲ್ಲಿ ಬೇಸಿಗೆಯ ಅತ್ಯಂತ ಬಿಸಿಯಾದ ದಿನಗಳನ್ನ ಸಂಬುಕ್ ಎಂದು ಕರೆಯಲಾಗುತ್ತದೆ. ಈ ಸಮಯದಲ್ಲಿ ನಾಯಿ ಮಾಂಸದ ಸೂಪ್ ದೇಹಕ್ಕೆ ಶಕ್ತಿ ನೀಡುತ್ತದೆ ಮತ್ತು ಬಿಸಿಲನ್ನ ತಡೆದುಕೊಳ್ಳಲು ಸಹಾಯ ಮಾಡುತ್ತದೆ ಎಂದು ಉತ್ತರ ಕೊರಿಯಾ ಸರ್ಕಾರ ತಿಳಿಸಿದೆ. ಅತಿಯಾದ ತಾಪಮಾನಕ್ಕೆ ಹೆಚ್ಚು ನೀರು, ಮನೆಯಲ್ಲೇ ತಯಾರಿಸಿದ ತಂಪು ಪಾನೀಯ, ನೀರಿನಂಶ ಇರುವಂತಹ ಪದಾರ್ಥವನ್ನ ಸೇವಿಸಿ ಎಂದು ಬಹುತೇಕರು ಹೇಳುತ್ತಾರೆ. ಆದರೆ ನಾಯಿ ಮಾಂಸದ ಪ್ರಚಾರ ಈಗ ಜಗತ್ತಿನ ಗಮನ ಸೆಳೆದಿದೆ. ಉತ್ತರ ಕೊರಿಯಾದಲ್ಲಿ ಇದನ್ನು ಸಾಂಪ್ರದಾಯಿಕ ಆಹಾರವೆಂದು ಪರಿಗಣಿಸಲಾಗುತ್ತದೆ. ಪ್ಯುಂಗ್ಯಾಂಗ್ ನಲ್ಲಿ ರಾಷ್ಟ್ರೀಯ ಮಟ್ಟದ ನಾಯಿ ಮಾಂಸದ ಅಡುಗೆ ಸ್ಪರ್ಧೆಯೂ ಕೂಡ ನಡೆದಿರುವ ವರದಿಗಳಿವೆ. ಇದಕ್ಕೆ ಸಂಪೂರ್ಣ ವಿರುದ್ಧವಾಗಿ ದಕ್ಷಿಣ ಕೊರಿಯಾ ನಾಯಿ ಮಾಂಸದ ಉದ್ಯಮಕ್ಕೆ ಬ್ರೇಕ್ ಹಾಕಿದೆ. 2024ರಲ್ಲಿ ದಕ್ಷಿಣ ಕೊರಿಯಾ ನಾಯಿ ಮಾಂಸಕ್ಕಾಗಿ ನಾಯಿಗಳನ್ನ ಸಾಕುವುದು, ಕೊಲ್ಲುವುದು, ವಿತರಿಸುವುದು ಮತ್ತು ಮಾರಾಟ ಮಾಡುವುದನ್ನ ನಿಷೇಧಿಸುವ ಕಾನೂನನ್ನು ಅಂಗೀಕರಿಸಿತು. ಹೀಗಾಗಿ ಒಂದೇ ಕೊರಿಯನ್ ಪರ್ಯಾಯ ದ್ವೀಪ. ಒಂದೆಡೆ ನಾಯಿ ಮಾಂಸವನ್ನ ಸಾಂಪ್ರದಾಯಿಕ ಬೇಸಿಗೆ ಆಹಾರವೆಂದು ಪ್ರಚಾರ ಮಾಡುತ್ತಿರುವ ಉತ್ತರ ಕೊರಿಯಾ, ಮತ್ತೊಂದೆಡೆ ಅದೇ ನಾಯಿ ಮಾಂಸದ ಉದ್ಯಮವನ್ನೇ ಕೊನೆಗೊಳಿಸುತ್ತಿರುವ ದಕ್ಷಿಣ ಕೊರಿಯಾ. ಆದರೆ ಒಂದು ವಿಷಯ ಸ್ಪಷ್ಟ, ನಾಯಿ ಮಾಂಸದ ಸೂಪ್ ಬಿಸಿಲಿಗೆ ಚಿಕಿತ್ಸೆಯೇ ಎಂದು ವೈಜ್ಞಾನಿಕವಾಗಿ ಸಾಬೀತಾಗಿಲ್ಲ. ಹಾಗೆಯೇ ನಾಯಿ ಮಾಂಸದ ಸೇವನೆಯಿಂದ ರೇಬಿಸ್ ಬರುತ್ತದೆ ಎಂದು ಬಹುತೇಕರ ವಾದ. ರೇಬಿಸ್ ಮುಖ್ಯವಾಗಿ ಸೋಂಕಿತ ಪ್ರಾಣಿಯ ಕಚ್ಚುವಿಕೆ ಅಥವಾ ಸೋಂಕಿತ ಲಾಲೆಯ ಸಂಪರ್ಕದಿಂದ ಹರಡುತ್ತದೆ ಎಂದು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹೇಳುತ್ತದೆ. ಹಾಗಾದರೆ ಬಿಸಿಲಿನ ಬೇಗೆಗೆ ನಿಜವಾದ ಪರಿಹಾರ ನಾಯಿ ಮಾಂಸದ ಸೂಪ ಅಥವಾ ಇದು ಕೇವಲ ಹಳೆಯ ಸಾಂಪ್ರದಾಯಿಕ ನಂಬಿಕೆಯ? ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ನಲ್ಲಿ ತಿಳಿಸಿ. ನಮಸ್ಕಾರ.